Hello everyone, welcome to my channel. Why we use a silica gel in transformer. ನಾವು ಟ್ರಾನ್ಸ್ಫಾರ್ಮರಲ್ಲಿ ಸಿಲಿಕಾ ಜೆಲ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋ ಕನ್ಫ್ಯೂಷನ್ ಎಲ್ಲರಿಗೂ ಇದೆ. ಸೊ ಟ್ರಾನ್ಸ್ಫಾರ್ಮರಲ್ಲಿ ಆಯಿಲ್ ಇರುತ್ತೆ. ಆ ಆಯಿಲು ಇನ್ಸುಲೇಷನ್ ಮತ್ತು ಕೂಲಿಂಗಿಗೆ ವೆರಿ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ಎನ್ವಿರಾನ್ಮೆಂಟಲ್ ಏರಲ್ಲಿ ಮಾಯಿಶ್ಚರ್ ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಜಾಸ್ತಿನೇ ಇರುತ್ತೆ. ಏನಾದರೂ ಆ ಮಾಯಿಶ್ಚರು ಟ್ರಾನ್ಸ್ಫಾರ್ಮರಲ್ಲಿರೋ ಆಯಿಲ್ ಜೊತೆ ಮಿಕ್ಸಪ್ ಆದರೆ ಇಟ್ ವಿಲ್ ಟೋಟಲಿ ಡ್ಯಾಮೇಜಸ್ ದ ಇನ್ಸುಲೇಷನ್. ಸೊ ಅದಕ್ಕೆ ನಾವು ಸಿಲಿಕಾ ಜೆಲ್ನ ಯೂಸ್ ಮಾಡ್ತೀವಿ. ಈ ಸಿಲಿಕಾ ಜೆಲ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಅಬ್ಸಾರ್ಬ್ ಆಲ್ ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ಮಾಯಿಶ್ಚರ್ ಆ್ಯಂಡ್ ಓನ್ಲಿ ಅಲೋಸ್ ದ ಡ್ರೈ ಏರ್ ಇನ್ ಟು ದ ಟ್ರಾನ್ಸ್ಫಾರ್ಮರ್. ಓಕೆ, ಇದು ಏನು ಮಾಡುತ್ತೆ ಅಂದರೆ ಆ ಮಾಯಿಶ್ಚರ್ ಕಂಟೆಂಟ್ನೆಲ್ಲ ಅಬ್ಸಾರ್ಬ್ ಮಾಡಿ ಓನ್ಲಿ ಡ್ರೈ ಏರ್ನ ಮಾತ್ರ ಟ್ರಾನ್ಸ್ಫಾರ್ಮರ್ ಒಳಗಡೆ ಕಳಿಸುತ್ತೆ. ಸೊ ಅದಕ್ಕೆ ಬ್ರೀದರಲ್ಲಿ ಸಿಲಿಕಾ ಜೆಲ್ನ ಯೂಸ್ ಮಾಡ್ತೀವಿ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.